ಜಿಲ್ಲೆಯಲ್ಲಿ ಇದುವರೆಗೂ ಕಾಡುತ್ತಿದ್ದ ಆಸ್ಪತ್ರೆಯಲ್ಲಿ ಆಮ್ಲಜನಕ ಕೊರತೆ ನೀಗಿಸಲು ಕೋವಿಡ್ ಸಂಕಷ್ಟದಲ್ಲೇ ಕಾಲ ಕೂಡಿ ಬಂದಿದ್ದು, ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ ಇನ್ನು 4 ವಾರಗಳಲ್ಲಿ ಆಕ್ಸಿಜನ್ ಕ್ಷೇತ್ರದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಲಿದೆ. ಆ ಮೂಲಕ ಮುಂದಿನ ದಿನಗಳಲ್ಲಿ ಆಮ್ಲಜನಕದ ಸಮಸ್ಯೆ ನಿವಾರಣೆಯಾಗಲಿದೆ. ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ನಲ್ಲಿ ಲಿಕ್ವಿಡ್ ಆಕ್ಸಿಜನ್ ಸಂಗ್ರಹಣೆ ಮಾಡುವ ಪ್ಲಾಂಟ್ ಇನ್ನು 2-3 ದಿನಗಳಲ್ಲಿ ಬಳಕೆಗೆ ಸಿದ್ಧವಾಗಲಿದೆ. ವಾತಾವರಣದಿಂದ ಆಕ್ಸಿಜನ್ ಉತ್ಪಾದನೆ ಮಾಡುವ ನ್ಯಾಚುರಲ್ ಮೆಡಿಕಲ್ ಆಕ್ಸಿಜನ್ನ 2 ಘಟಕಗಳು ಇನ್ನು 4 ವಾರಗಳಲ್ಲಿ ಸಿದ್ಧಗೊಳ್ಳಲಿದ್ದು, ನಂತರದಲ್ಲಿ ಕೇವಲ ಕೋವಿಡ್ ಸೋಂಕಿತರಿಗಷ್ಟೇ ಅಲ್ಲದೆ 450 ಹಾಸಿಗೆಗಳ ನೂತನ ಆಸ್ಪತ್ರೆ ನಿರ್ಮಾಣಗೊಂಡ ನಂತರ ಅಲ್ಲಿನ ರೋಗಿಗಳಿಗೆ ಹಾಗೂ ಕಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಅಭಿವೃದ್ಧಿಗೊಂಡಾಗ ಅದಕ್ಕೆ ಬೇಕಾದ ಆಕ್ಸಿಜನ್ ಕೂಡ ಈ 3 ಘಟಕಗಳಿಂದಲೇ ಪೂರೈಕೆಯಾಗಲಿದ್ದು, ಕ್ರಿಮ್ಸ್ ಆಕ್ಸಿಜನ್ ಕ್ಷೇತ್ರದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಿದೆ. ಕ್ರಿಮ್ಸ್ನಲ್ಲಿ 6 KL ಸಂಗ್ರಹಣಾ ಸಾಮರ್ಥ್ಯದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ನ ಸ್ಥಾಪನಾ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಇನ್ನು 2-3 ದಿನದಲ್ಲಿ ಕಾರ್ಯಾರಂಭ ಮಾಡಲಿದೆ. ಇನ್ನು ಕ್ರಿಮ್ಸ್ನಲ್ಲಿ ಅಳವಡಿಸಿದ ಈ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ಗೆ ಚೆನ್ನೈನಿಂದ ಲೈಸೆನ್ಸ್ ಬರುವುದು ಬಾಕಿ ಇದೆ. ಇದು ಬಂದ ನಂತರ ಧಾರವಾಡದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದಿಂದ NOC ಬರಬೇಕು. ಈ ಎಲ್ಲ ಪ್ರಕ್ರಿಯೆ ಇನ್ನು 2-3 ದಿನಗಳಲ್ಲಿ ಪೂರ್ಣಗೊಳ್ಳಲಿದ್ದು, ನಂತರ ಕೂಡಲೇ ಈ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಕ್ರಿಮ್ಸ್ನ ಕೋವಿಡ್ ICUನಲ್ಲಿರುವ ರೋಗಿಗಳ ಬಳಕೆಗೆ ಲಭ್ಯವಾಗಲಿದೆ ಎಂದು ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯ್ಕ್ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗೆ ತಿಳಿಸಿದ್ದಾರೆ. 3 ಆಕ್ಸಿಜನ್ ಪ್ಲಾಂಟ್ಗಳು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಒಂದೇದು ಆಲ್ರೆಡಿ ತಮಗೆ ಗೊತ್ತಿರೋ 6 KL, ಅದು ನ್ಯಾಚುರಲ್ ಲಿಕ್ವಿಡ್. ಅದೇ ಥರ ಇಲ್ಲಿ 2 ಆಕ್ಸಿಜನ್ ಪ್ಲಾಂಟ್ಗಳು ಆಗಿದೆ. ಇದರಿಂದ ಇದು 1500 ಲೀಟರ್ ಪರ್ ಮಿನಿಟ್ ಹಾಕಲಾಗುತ್ತೆ. ಇದು 1000 ಲೀಟರ್ ಪರ್ ಮಿನಿಟ್. ಇದರ ಅರ್ಥ 250 ಜಂಬೋ ಸಿಲಿಂಡರ್ ಉತ್ಪಾದಿಸ್ತಾ ಇದು ಸಹಜವಾಗಿ ಗಾಳಿಯಲ್ಲಿರುವಂಥ ಆಮ್ಲಜನಕವನ್ನು ತೆಗೆದುಕೊಂಡು ಮೆಡಿಕಲ್ ಆಕ್ಸಿಜನನ್ನು ಕ್ರಿಯೇಟ್ ಮಾಡ್ತದೆ. ಅದನ್ನು ICUಗೆ ಉಪಯೋಗಿಸ್ಕೊಳ್ಬೋದು. ಈ 3 ಆದರೆ ನಮ್ಮ ಕಾರವಾರ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಆಕ್ಸಿಜನ್ ಎಲ್ಲ ಕೊರತೆ ನೀಗುತ್ತದೆ ತಿಳ್ಕೊಂಡಿದ್ದೀವಿ. ವಾತಾವರಣದ ಗಾಳಿಯಿಂದಲೇ ಶುದ್ಧವಾದ ಮೆಡಿಕಲ್ ಆಕ್ಸಿಜನ್ ಉತ್ಪಾದಿಸುವ ಘಟಕವನ್ನು ಕೂಡ ಕ್ರಿಮ್ಸ್ ಕಟ್ಟಡದ ಎದುರು ಹಾಗೂ ಪಕ್ಕದಲ್ಲಿ ನಿರ್ಮಿಸಲಾಗುತ್ತಿದೆ. ಪ್ರತಿ ನಿಮಿಷಕ್ಕೆ 1500 ಲೀಟರ್ ನ್ಯಾಚುರಲ್ ಮೆಡಿಕಲ್ ಆಕ್ಸಿಜನ್ ಉತ್ಪಾದಿಸುವ ಘಟಕವನ್ನು ಸುಮಾರು 83 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ರಿಮ್ಸ್ ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ. ಇದರ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಪ್ರತಿ ನಿಮಿಷಕ್ಕೆ 1000 ಲೀಟರ್ ನ್ಯಾಚುರಲ್ ಮೆಡಿಕಲ್ ಆಕ್ಸಿಜನ್ ಉತ್ಪಾದಿಸುವ ಇನ್ನೊಂದು ಘಟಕವನ್ನು ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ರಿಮ್ಸ್ ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ.